ಆಗುತ್ತೆ ಸ್ಟೂಡೆಂಟ್ಸ್ ಇವಾಗ ಬರಲ್ಲ. ನಾನು ಇವಾಗ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದೀನಿ ನೋಡ್ತೀರಾ. ಇದೇನ್ ಮ್ಯಾಮ್ ಕೊಬ್ಬರಿ ಮಿಠಾಯ? ಕ್ಯಾಮ್ರಾ ಮುಸ್ತಫಾ. ಮಕ್ಕಳು ತಗೊಳ್ಳೋದು ನಾವು ಕೊಡೋದಲ್ಲ, ನೀವು ತಗೊಂಡ್ರಿ ಅದಕ್ಕೆ ನೀವು ಇಲ್ಲಿದ್ದೀರಾ. My favorite teacher. Welcome to our 10th class guys. Come let's see. ಕಿತ್ತೂರಾಣಿ ಚೆನ್ನಮ್ಮ ಕೀರ್ತಿ ಪತಾಕೆಗೆ ಜೈ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಟ್ರಾವೆಲ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇದೊಂದು ಸ್ಪೆಷಲ್ ಆ್ಯಂಡ್ ಫೇವ್ರೆಟ್ ಬ್ಲಾಗ್ ಬಿಕಾಸ್ ಇವತ್ತು ನಾವು ನಮ್ಮ ಸ್ಕೂಲ್ಗೆ ಬಂದಿದ್ದೀವಿ. ಆಫ್ಟರ್ 10 years ರೀಯೂನಿಯನ್ ಆಗಿದ್ದೀವಿ. ನಮ್ಮ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಬಂದಿದ್ದೀವಿ. ಸೊ ಇವತ್ತು ಈ ಬ್ಲಾಗಲ್ಲಿ ಏನಿರುತ್ತೆ ಅಂತ ಅಂದರೆ ನಮ್ಮ ಸ್ಕೂಲು, ನಮ್ಮ ಫ್ರೆಂಡ್ಸು, ನಮ್ಮ ಟೀಚರ್ಸು ಆ್ಯಂಡ್ ನಮ್ಮ ಸ್ಕೂಲ್ ಹೇಗಿದೆ ಎಲ್ಲನೂ ತೋರಿಸ್ಕೊಡ್ತೀವಿ. ಫುಲ್ ಕಂಪ್ಲೀಟಾಗಿ ನೋಡಿ. Hi ma'am. ಹೌದು ಮ್ಯಾಮ್. ನಮ್ದೆಲ್ಲ ಫಸ್ಟ್ ಬ್ಯಾಚ್ ತಗೋಬೇಕಿತ್ತೆಲ್ಲ. ಕೆಲವ್ರದ್ದು ಅದೇ ಸೇವ್ ಮಾಡಿದೀನಿ ಎಲ್ಲರದ್ದು. ಪರವಾಗಿಲ್ಲ ಮ್ಯಾಮ್. ಕೆಲವ್ರದ್ದು ಫೆಮಿಲಿಯರ್ ಫೇಸಸ್ ಏನ್ ತುಂಬಾ ಬದಲಾವಣೆ ಆಗಿದೆ. ಇವರು ತುಂಬಾ ಡಿಫ್ರೆನ್ಸ್ ಆಗಿದೆ. ಇದೆಲ್ಲ ನೀವು ಪಾಸ್ ಆಗಿರೋದಕ್ಕೆ ಕೊಡ್ತಾ ಇರೋದು 2015 ಅಲ್ಲಿ. ವಾವ್ ಬಂದೆ. ಹ್ಞೂ ತೆಗಿತೀನಿ. ಮ್ಯಾಮ್ ನಂಗೆ ಕೊಟ್ಟಿಲ್ಲ. ಥ್ಯಾಂಕ್ಸ್ ಮ್ಯಾಮ್. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ಭಾಗ್ಯ ಮ್ಯಾಮ್ ನಮ್ಗಿದೇನು ಮ್ಯಾಮ್ ಕೊಬ್ಬರಿ ಮಿಠಾಯ? ಸಾರಿ ಭಾಗ್ಯ ಮ್ಯಾಮ್ ನಮಗೆ ರವೆ ಉಂಡೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಐ ಜಸ್ಟ್ ಕನ್ಫ್ಯೂಸ್ಡ್ ಮ್ಯಾಮ್. ನೀವು ಸ್ಟಾರ್ಟಿಂಗ್ ಬಂದಾಗ ನಿನ್ನ ಹೆಸರೇನು, ನೀನು ದೊಡ್ಡವರಾದ್ಮೇಲೆ ಏನಾಗ್ತೀಯ ಅಂತ ಕೇಳಿದಾಗಿರುತ್ತೆ ಮ್ಯಾಮ್. ಲಿಟ್ರಲಿ ನಾವೆಲ್ಲರೂ ಸುಳ್ಳು ಹೇಳಿದ್ದೀವಿ, ಇಂಜಿನಿಯರು, ಡಾಕ್ಟ್ರು ಅಂತ. ಸಿಎಂ ಯಾರಾಗ್ತಾರೆ ಗೊತ್ತಾ ಮ್ಯಾಮ್? ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಆಫ್ಟರ್ನೂನ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಮ್ಯಾಮ್. ಹಾರ್ಟ್ಲಿ ವೆಲ್ಕಮ್ ಎಲ್ಲರಿಗೂ. ಥ್ಯಾಂಕ್ ಯು ಮ್ಯಾಮ್. ಏಯ್ ನಿಂತೆ ಜಾಗ ಬಿಡ್ರೆ. ಇದೇ ಬರ್ತಾ ಅವಳೇ ಇಂಟ್ರೊಡ್ಯೂಸ್ ಮಾಡ್ಕೊಂತವಳೆ. ಕುತ್ಕೊಳ್ರಪ್ಪ ಎಲ್ಲಾರು ಕುತ್ಕೊಳ್ರಿ. ಕಾಫಿ ಇಡ್ತೀನಿ. ಹೇಳಿ ಮ್ಯಾಮ್. ಸ್ಟೂಡೆಂಟ್ಸ್ ಇವಾಗ ಬರಲ್ಲ. ತುಂಬಾ ಒಳ್ಳೆ ಮಕ್ಕಳು. ಪ್ರೀತಿ ಇತ್ತು ನಿಮ್ಮಲ್ಲಿ. ಹೌದು ಮ್ಯಾಮ್. ಇವಾಗ ಇರೋರಲ್ಲಿ ಪ್ರೀತಿ ಇಲ್ಲ, ಬರೀ ಯೂಸ್ ಅಂಡ್ ಥ್ರೋ ಅಷ್ಟೇ ನಾವು ಅವರಿಗೆ. ಓ ಬಾ
ಮ್ಯಾಮ್ ಈಗಿನ ಜನ್ರೇಷನ್ ಹಂಗಿದೆ ಮ್ಯಾಮ್. ಹೌದು, ನಾವು ನಮ್ಗೆ ಅವಾಗ ಏನು ಇರ್ಲಿಲ್ಲ, ಇನ್ನೋಸೆನ್ಸ್ ಇತ್ತು ನಮ್ಗೆ. ಹೌದು, ನಿಮ್ಮಲ್ಲಿ ಇನ್ನೋಸೆನ್ಸ್ ಇತ್ತು ಜಾಸ್ತಿ. ಇವಾಗ ಬರೀ ಅಷ್ಟೇ. ಬಿಕಾಸ್ ಅವ್ರಿಗೆ ಗೈಸ್ ಈ ಥರ ನಾವೊಂದು ಕೇಕ್ ತರಿಸಿದ್ದೀವಿ. ಸೊ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ, 2015 ಬ್ಯಾಚ್ ರಿಯೂನಿಯನ್ ಅಂತ. ಸೊ ನೋಡಿ, ಸ್ಟೂಡೆಂಟ್ಸ್ ಎಲ್ಲ ಅಲೋಕೇಟ್ ಆಗಿದ್ದಾರೆ. ಸೊ ಲೆಟ್ ಸೆಲೆಬ್ರೇಟ್. ಟೀಚರ್ಸ್ಗೆ ವೇಟ್ ಮಾಡ್ತಿದ್ದೀವಿ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಎಕ್ಸಾಮ್ಗೆ ಇದಕ್ಕೆಲ್ಲ ಅವರು ಶುಭ ಹಾರೈಸ್ತಾರೆ. ಅವರಿಗೆ ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ನಾವು ಕೇಳ್ಬೋದು. ನನ್ನ ಹೆಸರು ಕಾವ್ಯ. ನಾವು 2014 to 15 ಬ್ಯಾಚ್ ಸ್ಟೂಡೆಂಟ್ಸ್, SSLC. ನಮ್ಮದೇ ಫಸ್ಟ್ ಔಟ್ಪುಟ್ SSLC ಈ ಸ್ಕೂಲಲ್ಲಿ. ಸೊ ನಿಮಗೆಲ್ಲ ಒಂದು ವರ್ಡ್ ಹೇಳಬೇಕಂದ್ರೆ, ಯು ಗೈಸ್ ಆರ್ ವೆರಿ ಲಕ್ಕಿ. ಸೊ ಈ ಥರ ಟೀಚರ್ಸ್ ಸಿಗೋದಕ್ಕೆ ನೀವು ತುಂಬ ಅದೃಷ್ಟ ಮಾಡಿದ್ದೀರಾ. ಬಿಕಾಸ್ ನಾವು ಈ ಸ್ಥಾನದಲ್ಲಿ ಇದ್ದೀವಿ ಅಂತ ಅಂದರೆ ನಮ್ಮ ಟೀಚರ್ಸೇ ಕಾರಣ. ಸೊ ಇದು ನಮ್ಮ ಜಸ್ಟ್ 2 minutes ಜಾಸ್ತಿ ಫಾಸ್ಟ್ ಬಿಗಿಯಲ್ಲ, ಓಕೆನಾ? ಸೊ ನಮ್ಮ ಬೇಸ್ಮೆಂಟಿಗೆ ಕಾರಣ ಆಗಿರೋದನ್ನ ನಾವು ಯಾವತ್ತೂ ಮರಿಬಾರ್ದು. ನಿಮಗೆಲ್ಲ ಗೊತ್ತಿರುತ್ತಲ್ವಾ, ಅದೇನು ಹಟ್ಟಿರೋ ಏಣಿನ ಒದಿಬಾರ್ದು. ಸೊ ಹಾಗೆ ನಮ್ಮ ಟೀಚರ್ಸ್ನ ನಾವು ಯಾವತ್ತೂ ಮರೆಯಲ್ಲ. ಅದಕ್ಕಾಗಿ ನಾವು ಇವತ್ತು ನಮ್ಮ ಟೀಚರ್ಸ್ನ ನಮ್ಮ ಸ್ಕೂಲ್ನ ನೋಡ್ಬೇಕಂತ ಬಂದಿದ್ದೀವಿ. ಅಷ್ಟೇ ಖುಷಿಯಾಗಿ. ನಿಮ್ಮನ್ನೆಲ್ಲ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಎಷ್ಟು ಇನ್ನೋಸೆಂಟ್ ಆಗಿದ್ದೀರಾ. ಸೊ ನಿಮಗೂ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ಯಾರು ಬೈಕೋಬೇಡಿ ಏನೆಲ್ಲ ಬಂದಿದ್ದಾರೆ ಅಂತ. ಸೊ ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಮಾಡಿ. ಸೊ ನಿಮಗೆ ಒಳ್ಳೆ ಭವಿಷ್ಯ, ಫ್ಯೂಚರ್ ಇರುತ್ತೆ. ಸೊ ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಗೈಸ್. ಸೇಮ್ 2010 ಇಂದ 2015 ವರೆಗೂ ನಾವು ಸ್ಟೂಡೆಂಟ್ಸೇ. 5 years ಓದಿರೋದು, ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಯು ಆರ್ ದ ಲಕ್ಕಿಯಸ್ಟ್ ಸ್ಟೂಡೆಂಟ್ಸ್. ಇಲ್ಲಿದ್ದಾಗ ಅನಿಸುತ್ತೆ, ಅಯ್ಯೋ ಹುಡುಗಿಗೆ ಇಷ್ಟ ಇಲ್ಲ, ಅವಳಕ್ಕೆ ಇಷ್ಟ ಇಲ್ಲ ಅಂತ. ಕಾಮನ್ ಆಗಿ ಫುಡ್ ನಾವು ಜಾಸ್ತಿ ಯೋಚನೆ ಮಾಡಿರ್ತೀವಿ. ಬಟ್ ಹೊರಗಡೆ ಹೋದಾಗ ಬ್ಯಾಂಗ್ಳೂರ್ ಲೈಫು ಅಥವಾ ನೀವು ಎಜುಕೇಷನ್ ವರ್ಕ್ ಅಂತ ಹೋದಾಗ ಅನಿಸುತ್ತೆ ಇದೇ ಬೆಸ್ಟ್ ಅಂತ. ಬಿಕಾಸ್ ಅಲ್ಲಿ ಹೋದಾಗ ನೀವು ದುಡ್ಡು ಕೊಟ್ಟು PGನಲ್ಲಿ ಒಳ್ಳೆ ಫುಡ್ ಸಿಗಲ್ಲ. ಏನು ಸಿಗ್ತಿದೆಯೋ ಯುಟಿಲೈಸ್ ಮಾಡ್ಕೊಳ್ಳಿ. ಈವನ್ ಎಜುಕೇಷನಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ, ನಿಮಗೆ ಡೌಟ್ ಇತ್ತ ಕೇಳಿ ಕಲ್ತ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಮತ್ತು ಈವನ್ ಔಟ್ಪುಟ್ ಆದಮೇಲೂ ಅಷ್ಟೇ, ನೀವು ನಮ್ಮ ಥರ ಬನ್ನಿ. ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್ ಅಥವಾ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ. ಈ ಥರ ನಾವೊಂದು ಕಂಟಿನ್ಯೂಟಿ ಅಥವಾ ಚೈನ್ನ ಮೇಂಟೈನ್ ಮಾಡೋಣ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಹಾಯ್. ನಾನು ಸೇಮ್ ಬ್ಯಾಚ್ ಎಲ್ಲರೂ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಬಂದಿರೋದು ಅವಕಾಶ ಮಾಡ್ಕೊಟ್ಟಿರೋಕ್ಕೆ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನನಗೆ ಅಷ್ಟು ಗೊತ್ತಿಲ್ಲ ನೀವು, ಆದರೂ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಇಲ್ಲಿ ಅಂದರೆ ನಾವು ಇವರೆಲ್ಲರೂ ಹೇಳ್ದಂಗೆ ನಾವು 6 ತಿಂಗಳು ಮಾತ್ರನೇ ಇಲ್ಲಿದ್ದು. ಬಟ್ ಟೀಚರ್ಸ್ ಎಲ್ಲ ತುಂಬ ಕ್ಲೋಸ್ ಆಗಿದ್ರು, ಚೆನ್ನಾಗಿ ಮಾತಾಡಿಸಿದ್ರು. ಚೆನ್ನಾಗಿ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್. ಆಯಿತಾ? ಚೆಂದ ಕಲ್ತ್ಕೊಳ್ಳಿ, ಚೆನ್ನಾಗಿರಿ, ಒಂದು ಯುಟಿಲೈಸ್ ಮಾಡ್ಕೊಳ್ಳಿ ಟೀಚರ್ಸ್ನ. ಚೆನ್ನಾಗಿ ಓದಿ, ಆಯಿತಾ? SLC ಪರ್ಸನ್ಸ್, ಆಲ್ ದಿ ಬೆಸ್ಟ್ ಫಾರ್ ಎಕ್ಸಾಮ್. ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಸಪೋರ್ಟ್. ಸ್ಟೂಡೆಂಟ್ ಅಲ್ಲ, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಷ್ಟೇ. ನಾನೇ ಇವಾಗ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದೀನಿ, ನಂಬ್ತೀರಾ? ನಂಬ್ತೀವಿ. ಅಂದ್ರೆ ಈ ಸ್ಕೂಲ್ ಎಜುಕೇಶನ್ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಸೊ ಎಲ್ಲರೂ ಚೆನ್ನಾಗಿ ಓದಿ ಎಜುಕೇಶನ್ ಕಡೆ ಕಾನ್ಸಂಟ್ರೇಟ್ ಮಾಡಿ.
ಬೇರೆಲ್ಲ ಬಿಟ್ಬಿಡಿ, ಆರಾಮಾಗಿರಿ. ಒಳ್ಳೆ ಟೀಚರ್ಸು ಯೂಸ್ ಮಾಡ್ತಾರೆ, ಓಕೆನಾ? ನಾನು ಎಕ್ಸಾಮ್ ನನ್ನ ಹೆಸರು ಪವಿತ್ರ, ನಾನು ಡಿಸೈನ್ ಇಂಜಿನಿಯರ್. Okay. ವರ್ಕ್ ಮಾಡ್ತಿದ್ದಾರೆ ಅವರು. Yeah, ಸ್ಟೂಡೆಂಟ್ ಅಲ್ಲ work. ಅನ್ಕೊಂಡಿರ್ಬೋದು, ಅವ್ರು ಸ್ಟೂಡೆಂಟ್ ಅಲ್ಲ, ಇವರೆಲ್ಲ ವರ್ಕ್ ಮಾಡ್ತಿರೋರು. ಆಯ್ತಾ? ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಬನ್ನಿ. ಜಯ, ನಾನು ಎಲೆಕ್ಟ್ರಿಷಿಯನ್ ಕಂಪ್ನಿ ವರ್ಕ್ ಮಾಡ್ತೀನಿ. ಯಾವುದು? ಎಲೆಕ್ಟ್ರಿಷಿಯನ್ ವರ್ಕರ್. ಎಲೆಕ್ಟ್ರಿಷಿಯನ್ ವರ್ಕ್ ಹ್ಮ್. ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಯಾವ ಕಂಪನಿ, ಯಾವ ರೋಲ್ ಅಂತ ಹೇಳಿ. ಎಲ್ಲ ಹೇಳಿ. ನನ್ನ ಹೆಸರು ಪವಿತ್ರ ಅಂತ, ನಾನು DCL ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪ್ರಿಯಾ. ಹಾಂ, ನನ್ನ ಹೆಸರು ಪ್ರಿಯಾಂಕಾ ಅಂತ, ಐ ಆಮ್ ಸಾಫ್ಟ್ವೇರ್ ಡೆವಲಪರ್. ಆಲ್ ದ ಬೆಸ್ಟ್ ಎವ್ರಿ ಒನ್ ಓವರ್ ಆಲ್ ಇನ್ 10th ಸ್ಟ್ಯಾಂಡರ್ಡ್. ಸಾಫ್ಟ್ವೇರ್ ಡೆವಲಪರ್. ಆಯ್ತಾ? ನಮ್ಮ ಪ್ರಿಯಂ ಫ್ಯಾನ್ಸ್ ಇದ್ದಾರೆ ಮ್ಯಾಮ್ ಇಲ್ಲಿ. ಓಕೆ, ನೆಕ್ಸ್ಟ್ ನನ್ನ ಹೆಸರು ವಿದ್ಯಾಶ್ರೀ, ನಾನು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟಾಫ್ ನರ್ಸ್ ಎಲ್ಲರೂ ಜೀವ ಉಳಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಫುಲ್ ಗಡಗಡ. ಓಕೆ, ನನ್ನ ಹೆಸರು ಪ್ರಿಯಾಂಕಾ, ನಾನು ತಾಲೂಕು ಆಫೀಸಲ್ಲಿ ಆಧಾರ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ತಾಲೂಕು ಆಫೀಸಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಆಧಾರ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿಂದಲೇ ಹೇಳಿಯಾ? ಗೌರ್ಮೆಂಟ್ ಎಂಪ್ಲಾಯ್. ಆಯ್ತಾ? ನನ್ನ ಹೆಸರು ಚಂದನ, ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ MNC ಕಂಪ್ನಿಯಲ್ಲಿ. ನೋಡ್ರಿ, ಇಂಜಿನಿಯರ್ ಅಂತ ಹೆಂಗಿದಾರ ನೋಡ್ರಿ ಅವರು. ನೆಕ್ಸ್ಟ್ ಯಾವ ಕಂಪನಿ? ಮಾನಸ, ಐಫೋನ್ ಮ್ಯಾನುಫ್ಯಾಕ್ಚರಿಂಗ್. ಒಂದು ತಗೊಂಡ್ಬರಾಗಿತ್ತು. ನನ್ನ ಹೆಸರು ಮಾನಸ, ನಾನು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಇಂಜಿನಿಯರ್ ವರ್ಕ್ ಯಾವ್ದು ಯಾವ್ದು? ಐಫೋನ್ ಮ್ಯಾನುಫ್ಯಾಕ್ಚರಿಂಗ್. ಹೇಳೋದು ಸಹ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸೇಮ್. Yes. ಒಟ್ಟಿಗೆ ನನ್ನ ಹೆಸರು ಅಶ್ವಿನಿ, ಜೋರಾಗಿ ಹೇಳ್ಬೇಕು, ಬೇರೆಯವ್ರಿಗೆ ಕೇಳಿಸ್ಬೇಕು. ನನ್ನ ಹೆಸರು ಅಶ್ವಿನಿ, ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅಜ್ಜಿ ಹೇಳು. ಹೇಳು. ನನ್ನ ಹೆಸರು ರಾಜೇಶ್ವರಿ, ಟೆಕ್ನಿಕಲ್ ವರ್ಕ್ ಮಾಡ್ತಾ ಯಾವ್ದು? ಇದ್ದೀನಿ. ಯಾವುದು? ಲ್ಯಾಬ್ ಲ್ಯಾಬ್ ಟೆಕ್ನಿಷಿಯನ್. ನೋಡಿ, ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ಲಕ್ಷ್ಮೀದೇವಿ. ಸೂಪರ್. ಹೌಸ್ ವೈಫ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೇಳಿಸ್ಕೊಳ್ಳಿ, ಒಂದು ಫ್ಯಾಮಿಲಿನ ಅವರು ಲೀಡ್ ಮಾಡ್ತಿದ್ದಾರೆ. ಹೌದು. ಆಯ್ತಾ? ಹಾಗಾಗಿ ಅವರಿಗೆ ನನ್ನ ಹೆಸರು ಮಂಜುಶ್ರೀ, ನಾನೇನು ಓದ್ತಾ ಇದ್ದೀನಿ ಡಿ ಫಾರ್ಮಸಿ. ಸೂಪರ್. ಡಿ ಫಾರ್ಮಸಿ ಓದ್ತಾ ಇದ್ದಾರೆ ಇನ್ನು. ಆಯ್ತಾ? She is married and she is doing correspondence D.Pharm. ಅವರು ಮ್ಯಾರೇಜ್ ಆಗಿದ್ದಾರೆ. ಆಯ್ತಾ? ಏನ್ ಹೇಳು? ಹೇಳು ರೇಖಾ, ಹೇಳು. ನನ್ನ ಹೆಸರು ರೇಖಾ, ನಾನು ಹೌಸ್ ವೈಫ್ ಆಗಿದ್ದೀನಿ. ಸೂಪರ್. ಒಂದು ಜೋರ ಚಪ್ಪಾಳೆ. ನನ್ನ ಹೆಸರು ಕಾವ್ಯ, ನಾನು ಗಾರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. Okay. ಗಾರ್ಮೆಂಟಲ್ ಸಿಸ್ಟಮ್ ವರ್ಕ್ ಮಾಡ್ತಾ ಇದ್ದೀನಿ. ಸಿಸ್ಟಮ್ ವರ್ಕ್ ಅನ್ನ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಆಯ್ತಾ? Okay. ನಾಟ್ ಲೀಸ್ಟ್ ನೋಡ್ರಿ, ಭಾವನಾ ಅಂತ ಇವರು ಹೇಳ್ತಾರೆ ಅವ್ರದ್ದು. ನಾನು ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವನ್ ನಾನು ಹೋಮ್ ವಿಸಿಟ್ಸ್ ಹೋಗ್ತೀನಿ, ಮಾಸ್ಟರ್ ಸ್ಟೂಡೆಂಟ್ಸೂ ಹೌದು. Okay, super. ಸೊ ನಾನು ಫಸ್ಟ್ ಸ್ವಿಗ್ಗಿಲಿ ವರ್ಕ್ ಮಾಡ್ತಿದ್ದೆ ಅನಲಿಸ್ಟ್ ಆಗಿ. ಇವಾಗ ನೆಕ್ಸ್ಟ್ ಕಂಪನಿ ಸ್ವಿಚ್ ಮಾಡಿ ಸೀನಿಯರ್ ಅನಲಿಸ್ಟ್ ಇನ್ ಲೆಂಡಿಂಗ್ ಕಾರ್ಡ್ ಫಿನ್ಟೆಕ್ ಅಂತ. ಸೊ ಇಟ್ಸ್ ಅ ಫಿನಾನ್ಷಿಯಲ್ ಕಂಪನಿ. ಸೊ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಇವತ್ತು ನಾವೇನು ಓದಿದ್ದೀವೋ ಅದು ನಮ್ಮ ಎಂಟ್ರಿ ಪಾಯಿಂಟ್ ಆಗಿರುತ್ತೆ. ಸೊ ನೆಕ್ಸ್ಟು ನಮ್ಮ ಫ್ಯೂಚರ್ಗೆ ನಮ್ಮ ಮುಂದೆ ಏನು ನಾವು ಕಲ್ತ್ಕೊತೀವಿ, ನಾವು ಹೇಗಿರ್ತೀವಿ ಅನ್ನೋದಾಗುತ್ತೆ. ಏನೇನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವರೆಲ್ಲ ಸಾಧನೆ ಮಾಡಿರೋದಕ್ಕೆ ಕಾರಣ ಈ ಒಂದು ಸ್ಕೂಲು. ಆಯ್ತಾ? ಹಾಗಾಗಿ ನಿಮಗೂ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶನ ಬಳಸ್ಕೊಂಡು ನೀವು ಇನ್ ಫ್ಯೂಚರ್ ಅಲ್ಲಿ ನೀವು ಸಹ ಈ ತರ ಆಗಿ ಇಲ್ಲಿ ಬರಬೇಕು ಅನ್ನೋದು ನಮ್ಮ ಆಸೆ. ಆಯ್ತಾ? ಎಲ್ಲರೂ ಆಗ್ಲಿ, ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ, ಮತ್ತೆ ನಿಮಗೂ ಸಹ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಮನೆಗೆ ಇಷ್ಟು ಜನ ನೋಡಿದಾಗ ನಾನು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಎಷ್ಟು ಖುಷಿ ಆಯ್ತು ಅಂದ್ರೆ ಅಷ್ಟು ಖುಷಿ ಆಯ್ತು. ಮತ್ತು ನಾಲ್ಕು ಸ್ಟೂಡೆಂಟ್ಸ್ ನಮ್ಮ ಮುರಾರ್ಜಿ ಕಾಲೇಜ್ನಲ್ಲೇ ಓದಿ ಹೋಗಿದ್ದಾರೆ. ಇವರೆಲ್ಲ ಇಷ್ಟೆಷ್ಟು ಎಲ್ಲ ಇದರಲ್ಲಿ ಮಾಡ್ತಾ ಇರೋ ವರ್ಕ್ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈಗೆಲ್ಲರೂ ನೀವು ಈ ಥರನೇ ಬರಬೇಕು ವಾಪಸ್. ಓಕೆ, ಫೈನ್. ಬಟ್ ನಿಮ್ಮಲ್ಲಿ ಏನು ಒಂದು ಒಳ್ಳೆ ಗುಣ ಅಂದರೆ ನೀವು ಟೆಸ್ಟ್ ಅಂದರೆ ಟೆಸ್ಟ್ ಥರನೇ ಬರ್ತಾ ಇತ್ತು. ನನಗೆ ಅದು ಇವಾಗಲೂ ನಾನು ಹೇಳ್ತಾ ಇರ್ತೀನಿ. ಯಾಕೆಂದರೆ ಟೆಸ್ಟ್ ಅಂದರೆ ನಾವು ಎಂದೂ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ಲಿಲ್ಲ. ಬರೀರಿ ಅಂತ ಕೊಟ್ಟು ನಾವು ಹೊರಗಡೆ ಬಂದ್ರು ನೀವೇನು ಮಾಡ್ತಾ ಇದ್ರಿ? ನೀವು ಬರೀತಿದ್ರಿ, ಮುಗೀತಾ ಕೊಟ್ಟು ಹೋಗ್ತಾ ಇದ್ರಿ. ಆ ರೀತಿ ಡಿಸಿಪ್ಲಿನ್ ಇತ್ತು ಅವಾಗಿನ. ಕ್ವಾಲಿಟಿ ಆಫ್ ಎಜುಕೇಷನ್. ಮತ್ತು ನಮಗೆ ನಾವು ವೈವಾ ಎಲ್ಲ ಕೊಡ್ತಾ ಇದ್ವಿ. ಇಂಟರ್ನಲ್ ಮಾರ್ಕ್ಸು ನಿಮಗೆ ನಾನು ಎಂದೂ ಒಂದು ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತೀನಿ. ಕಾನ್ಸೆಪ್ಟ್ ನಾವೇನು ತಿಳ್ಕೊಂಡಿದ್ವಿ ಗೊತ್ತಾ? ಮಕ್ಕಳು ತಗೊಳ್ಳೋದದು ನಾವು ಕೊಡೋದಲ್ಲ. ನೀವು ತಗೊಂಡ್ರಿ,
ನೀವು ಇಲ್ಲಿದ್ದೀರಾ. ನಾವು 1 ಮಾರ್ಕ್ಸ್ಗೂ ಕೂಡ ಹೋರಾಡ್ತೀವಿ. ಖುಷಿ ಆಗುತ್ತೆ ನಮ್ಗೆ ರೀಚ್ ಆದ್ರೆ ಹೇಳ್ತಿದ್ದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಏನು ಹೇಳೋದಿಲ್ಲಮ್ಮ, ನೀವೆಲ್ಲ ತುಂಬಾ ಒಳ್ಳೆ ಮಕ್ಕಳು. ನಿಮಗೆ ಡಿಸಿಪ್ಲಿನ್ ಇತ್ತು, ನಾವಂದ್ರೆ ರೆಸ್ಪೆಕ್ಟ್ ಇತ್ತು. ಬಟ್ ಇವಾಗಿರೋ ಮಕ್ಕಳಲ್ಲಿ ಅಷ್ಟೊಂದಿಲ್ಲ. ನಾನು ಹೇಳೋದು ಅವ್ರಿಗೆ So sad. ಎಲ್ಡರ್ಸಿಗೆ ರೆಸ್ಪೆಕ್ಟ್ ಕೊಡಿ, ಡಿಸಿಪ್ಲಿನ್ ಮೇನ್, ಮ್ಯಾಮ್ ಮತ್ತೆ ಇನ್ನೊಂದೇನು ಗೊತ್ತಾ, ಕ್ಲೀನ್ಲಿನೆಸ್. ಹೇಳಪ್ಪ ಜಯ. ಡಿಸಿಪ್ಲಿನ್ ನೀವ್ ಹೇಳ್ಕೊಟ್ಟಿರೋದು ನಮ್ಗೆ ಈಗ್ಲೂ ಮೈಂಡ್ ಅಲ್ಲಿ ನಾನು ಊಟ ಮಾಡ್ಬೇಕಾದ್ರೆ ಒಂದು ತರಕಾರಿ ಬಿಡೋದಿಲ್ಲ ಮ್ಯಾಮ್. ಎಲ್ಲ ಈವನ್ ಕರ್ಬೇವಿನ ಸೊಪ್ಪನ್ನು ತಿಂತೀನಿ. ಈಗಲೂ ಭಯ ಆಗುತ್ತೆ ಅಂತಾರೆ. ಅಷ್ಟು ರೆಸ್ಪೆಕ್ಟ್, ಅಷ್ಟು ಡಿಸಿಪ್ಲಿನ್ ಇತ್ತು. ಹಂಗೆ ಅವ್ರಿಗೆ ಬೆಳೆದಿದ್ಕೆ ಅವ್ರು ಈ ಲೆವೆಲ್ ಅಲ್ಲಿ ಇದ್ದಾರೆ. ಕಡ್ಡಿ ತಾಂಡ್ ಹೊಡೆದಿಲ್ಲ ಪಾಪ, ಅವರೇ ಕ್ಲೀನ್ ಮಾಡ್ತಾರೆ. ನಾವೆಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ವಲ್ಲ, ಕೇಳಿ sink ಎಲ್ಲ ಕೇಳಿ ಇತ್ತು. ಕೇಳಿ. ವಾಶ್ರೂಮ್ ನಾವೇ ಕ್ಲೀನ್ ಮಾಡ್ತೀವಿ. ಎಷ್ಟು ನೀಟಾಗಿ ನಾವು ಡೈಲಿ ಒಬ್ಬೊಬ್ರು ಒಂದೊಂದ್ ದಿವಸ ಒಂದೊಂದ್ ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ವಿ. ಹೌದು. ಯಾರು ಕ್ಲೀನ್ ಮಾಡಿಲ್ಲ ತುಂಬಾ ಗಲೀಜ್ ಮಾಡ್ಕೊಂಡಿದ್ದೀರಾ. ಪ್ರಾಬ್ಲಮ್ ಎಲ್ಲಿ ತಾಳ್ ಮಾಡ್ಕೊತೀರಾ? ಡೈಲಿ ಹೆಲ್ತ್ ಇಲ್ಲ ಅಂದ್ರೆ ಏನಿಲ್ಲ. Without health, ಯಾರೋ ಮಾಡೋದಲ್ಲ, ನೀವೇ waste. ಬಾತ್ರೂಮ್ ಅಂತ ಅಲರ್ಟ್ ಮಾಡ್ಕೊಂಡಿದ್ವಿ ಮ್ಯಾಮ್ ಕ್ಲೀನ್ ಮಾಡೋದಕ್ಕೆ. ಮತ್ತೆ ಮಾತಾಡ್ತಾ ಇಲ್ವಾ ದೊಡ್ಡವರು? ಸೈಲೆಂಟ್ ಆಗಿರ್ಬೇಕು. ಮ್ಯಾಮ್ ಹೇಳಿ. ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು. ಪರಿಚಯ ಇಲ್ಲ ಅಂದ್ರೂ ಒಂದು ಕಡೆ ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಥರ ಅನುಭವ ಆಯಿತು. ಹೇಳೋದೇನಂದ್ರೆ ಈಗ ನೀವು ಎಕ್ಸಾಂಪಲ್ಸ್ ನೀವೇ ಕೊಟ್ರಲ್ಲ, ಈಗ ಬೇರೆಯವ್ರಿಗೆ ಹೇಳಿ ಮಾಡಿಸೋದಕ್ಕಿಂತ ಈಗ ನೀವು ಹೆಂಗೆ ಕ್ಲೀನ್ ಮಾಡ್ಕೊತಾ ಇದ್ರಿ, ಅದು ಮೇಯ್ನ್ ಅವರಲ್ಲಿ ಬರಬೇಕು, ಆ ಡಿಸಿಪ್ಲಿನು. ಮತ್ತು ಮೇಯ್ನ್ ಕಾಪಿ ಮಾಡಬಾರ್ದು, ಅವರೇ ಆನೆಸ್ಟಾಗಿ. ನಾನು ತುಂಬ ಸಲ ಅದೇ ಹೇಳೋದು, ಏನಂತಂದರೆ ನಾವು 0 ತೆಗೆದ್ರೂ ಪರವಾಗಿಲ್ಲ, ನಮ್ಗೆ ಎಷ್ಟು ಗೊತ್ತು ಅಷ್ಟು ಬರೋದು, ನೆಕ್ಸ್ಟ್ ಎಫರ್ಟ್ ಹಾಕಿ ಇಂಪ್ರೂವ್ಮೆಂಟ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದು ಸ್ವೀಟ್ಸ್ ತಂದಿದ್ದೀವಿ, ಮೈಸೂರು ಪಾಕು. ಮೈಸೂರು ಪಾಕ್ ಸ್ಟೂಡೆಂಟ್ಸ್ಗೆ ಹಂಚೋಣ ಅಂತ. ಟೆಸ್ಟ್ ಮಾಡಬೇಡ ನಂದೊಂದು ಮಾಸ್ ಸರ್ಪ್ರೈಸ್ ವಿಸಿಟ್ ಮ್ಯಾಮ್. ಕಾವ್ಯ ಬರೀ ಸ್ವಿಗ್ಗಿ ನಮಗೆ ಅನ್ನ ದಾತೋಭವ ಆಗಿದ್ದಾರೆ ನಮ್ಮ ಮ್ಯಾಮ್ ಇವತ್ತು. ಥ್ಯಾಂಕ್ ಯು ಮ್ಯಾಮ್. ಯಾಕೆ ಸ್ಲೋ ಆಗಿದಾರಲ್ಲ ನಮ್ಮ ಭಾಗ್ಯ ಮ್ಯಾಮ್ ಕಾರು. ನಮ್ಮ ಗ್ರೂಪಲ್ಲೇ ಮುಸ್ತಫಾ ಇವಳು, ಕ್ಯಾಮ್ರಾ ಮುಸ್ತಫಾ. ಹಾಗೇನಿಲ್ಲ. ಓಕೆ, ಸೊ ಇದೆಲ್ಲ ನಮ್ಮ ಟೀಚರ್ಸ್ ಕ್ವಾರ್ಟರ್ಸು, ಬೋಧಕರ ವಸತಿ ನಿಲಯ ಅಂತ. ಇಲ್ಲೆಲ್ಲ ನಮ್ಮ ಟೀಚರ್ಸ್ ಇರ್ತಾರೆ. ಇದು ನಮ್ಮ ಅನುಪಮ ಮ್ಯಾಮ್ ಕಾರ್ ಗೈಸ್. ಸೊ ಇಲ್ಲೇನು ಕಾಣಿಸ್ತಿದೆಯಲ್ಲ ನಿಮಗೆ ಮರ ಗಿಡಗಳೆಲ್ಲ, ಸೊ ಇದೆಲ್ಲ ಸುತ್ತ ನಾವು ಎಷ್ಟೊಂದು ಗಿಡಗಳನ್ನ ನೆಟ್ಟಿದ್ವಿ 2015ಅಲ್ಲಿ. ಸೊ ಆ ಮರಗಿಡ ಎಷ್ಟು ದೊಡ್ಡದಾಗಿದೆ ನೋಡಿ. ಇದೇನು ಕಾಣಿಸ್ತಿದೆ ನಿಮಗೆ ಗ್ರೌಂಡ್, ಇದು ಫುಲ್ ಇದು ಗ್ರೌಂಡು. ಆ ಕಡೆ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಫುಲ್ ಫುಟ್ಬಾಲು ಮತ್ತು ಥ್ರೋಬಾಲು ಫುಲ್ಲೆಲ್ಲ ಇಲ್ಲೇ ಮಕ್ಕಳು ಆಟಾಡೋದು. ಸೊ ಇಲ್ಲೊಂದು ಅಂದರೆ ಒಂದು ಹಾಸ್ಟೆಲಲ್ಲಿ ಸಪ್ರೇಟ್ 2 ಪಾರ್ಟ್ಸ್ ಮಾಡಿದ್ದಾರೆ. ಈ ಕಡೆ ಇದನ್ನು ಗೇಮ್ಸ್ ಏರಿಯಾಗ ಅಂತ ಬಿಟ್ಬಿಟ್ಟು, ಈ ಕಡೆ ನಮಗೆ ಹಾಸ್ಟೆಲು, ಡಾರ್ಮೆಟ್ರಿ, ಸ್ಕೂಲು ಮತ್ತು ಕಿಚನ್ನು ಎಲ್ಲ ಈ ಕಡೆ ಸೈಡಲ್ಲಿದೆ. ಈ ಕಡೆ ಸೈಡ್ ಪ್ಲೇ ಗ್ರೌಂಡ್ ಇದೆ.
ರಾಣಿ ಚೆನ್ನಮ್ಮ ಕೀರ್ತಿ ಪತಾಕೆಗೆ ಜೈ. ಗೈಸ್ ಇದು ನೋಡಿ ನಮ್ಮ ಟೀಚರ್ಸ್ ಕ್ವಾರ್ಟರ್ಸು. ಒಳಗಡೆ ಹೇಗಿದೆ, ಒಂದು ಹಾಲು, ಒಂದು ರೂಮು, ಮತ್ತು ಒಂದು ಕಿಚನು ಆ್ಯಂಡ್ ವಾಶ್ರೂಮ್. ಹಾಯ್ ಮಿರರು. ಸೊ ಇನ್ನೊಂದೇನು ಗೊತ್ತಾ, ಸೊ ಬಾಲ್ಕನಿ ನೋಡಿ ಎಷ್ಟು ಗ್ರೀನರಿ ಆಗಿದೆ. ನಮ್ಮ ಟೀಚರ್ ಹೌಸು. ಹಾಸ್ಟೆಲ್ ಗಾರ್ಡನ್ ನೋಡಿ ಹೇಗಿದೆ. ಫುಲ್ಲು ಬಾಳೆಹಣ್ಣಿನ ಗಿಡ, ಪಪ್ಪಾಯಿ ಗಿಡ ಮತ್ತು ದಾಸವಾಳ ನೋಡಿ. ಪಪ್ಪಾಯಿ ಗಿಡ ಆಲ್ರೆಡಿ ಇನ್ನೇನು ರೈಪಿಂಗ್ ಆಗುತ್ತೆ. ಸೊ ಇದು ಪ್ರಿನ್ಸಿಪಲ್ ಹೋಮು. ಹೂವು ಎಲ್ಲ ಇದೆ ಇಲ್ಲಿ. ಆ್ಯಂಡ್ ಇದು ಪ್ರಿನ್ಸಿಪಲ್ ಕ್ವಾರ್ಟರ್ಸು. ಫುಲ್ ತುಂಬ ದೊಡ್ಡದಾಗಿದೆ ಗೈಸ್ ನಮ್ಮ ಹಾಸ್ಟೆಲ್ಲು. ಇದೆಲ್ಲ ನೋಡಿ ಫುಲ್ ಗಾರ್ಡನು. ವಾಟ್ಸ್ ಯುವರ್ ಬೆಸ್ಟ್ ಮೆಮೊರಿ ಇನ್ ಸ್ಕೂಲ್ ಲೈಫ್? ಸ್ಕೂಲ್ ಲೈಫಲ್ಲಿ ಮೆಮೊರಿನಾ? ವಾಟ್ಸ್ ಯುವರ್ ಬೆಸ್ಟ್ ಮೆಮೊರಿ? ಸ್ಕೂಲ್ ಟೀಚರ್ಸು, ಫ್ರೆಂಡ್ಸು, ಮತ್ತು ಇಲ್ಲಿರೋ ಬೆಸ್ಟ್ ಫ್ರೆಂಡ್ಸ್. ನೋ, ಒಂದು ಮೆಮೊರಿ ಯಾವುದಾದ್ರು? ಒಂದು ಮೆಮೊರಿ ಅಂದರೆ ಬೆಂಚ್ಗೋಸ್ಕರ ನಾನು ಸುಪ್ರೀತಾ ಯಾವಾಗಲೂ ಕಿತ್ತಾಡ್ತಿದ್ದಿದ್ದು. ಓಕೆ, ಅದೇ ನಿಂಗೆ ಮೆಮೊರೀಸಾ? ಹಾಂ, ಯಾವಾಗಲೂ ಒಂದು ಇರೋ ಬೆಂಚ್ಗೋಸ್ಕರ ಇಬ್ಬರು ಕಿತ್ತಾಡ್ತಿದ್ವಿ. ಸೂಪರ್ ಸೂಪರ್. ತಟ್ಟೆ ಇರೋದಕ್ಕೆ ಸ್ಟ್ಯಾಂಡ್ ಇದೆ. ಸಿಕ್ತು ನೋಡು. ಹೇಳು, ನಾವೇ ಇದ್ದಿದ್ರೆ ಇದನ್ನ ಒಂದನ್ನು ಬಿಡ್ತಾ ಇರ್ಲಿಲ್ಲ, ಇವರಾಗಿರೋದಕ್ಕೆ ಬಿಟ್ಟಿದ್ದಾರೆ. ನೋಡಿ ಗೈಸ್, ನೆಲ್ಲಿಕಾಯಿ. ಇದು ನಮ್ಮ ಡಾರ್ಮೆಟ್ರಿ. ನಾವಿದ್ದೀವಿ ಬಾಲಕಿಯರ ವಸತಿ ನಿಲಯ, ಆದರೆ ಡಾರ್ಮೆಟ್ರಿ 1ನಲ್ಲಿ. ಸೊ ನಾವು ಇಲ್ಲೇ ಸ್ಟೇ ಆಗ್ತಿದ್ದು. ನನ್ನ ರೂಮ್ ತೋರಿಸ್ತೀನಿ ಬನ್ನಿ. ಸೊ ಈ ರೂಮಿಗೆ ನಾನು ಲೀಡರ್ ಆಗಿದೆ ಆ್ಯಕ್ಚುಲಿ. ಹೌದೌದು. ಆ್ಯಕ್ಚುಲಿ ನಾವು ಇದ್ದಾಗ ನಮಗೆ ಒಂಥರ ಬಂಕರ್ ಬೆಡ್ಸ್ ಇರಲಿಲ್ಲ, ನೆಲದ ಮೇಲೆ ಮಲ್ಕೊಂತಿದ್ವಿ. ಈ ಹುಡುಗಿರಿಗೆ ನೋಡಿ ಎಷ್ಟು ಫೆಸಿಲಿಟೀಸ್ ಇದೆ. ಬಂಕರ್ ಬೆಡ್ಸ್ ಇದೆ ಗೈಸ್, ಡೋಂಟ್ ವರಿ. ಬಟ್ಟೆಗಳಿದೆ ಹಾಸ್ಟೆಲ್ ನೋಡಿ. ಇಲ್ಲೆಲ್ಲ ನಾವು ಸೋಪು, ಬ್ರಷ್, ಬಕೆಟ್ಸ್ ಇರ್ತಿದ್ವಿ. ಇಲ್ಲಿ ನಾವು ಬೆಡ್ಶೀಟ್ಸ್ ಇರ್ತಿದ್ವಲ್ವಾ, ಅವ್ರಿಗೆ ಲಗೇಜ್ ಇಟ್ಟಿದ್ದಾರೆ. ಸೈಡ್ ಬರ್ರ ಜಾಗ ಬಿಡ್ಬೇಕಮ್ಮ. ಈ ಕಡೆ ಏನ್ ಗೊತ್ತಾ, ನಮ್ದು ಇಲ್ಲೆಲ್ಲ ಟ್ರಂಕ್ಸ್ ಇತ್ತು. ಮತ್ತೆ ಸೇಮ್ ಇದೇ ತರ. ಯಾಕಂದ್ರೆ ನಾನು ನ್ಯೂ ಜಾಯಿನ್ ಆಗಿದೆ ಅಲ್ವಾ, ನನಗೆ ದೊಡ್ಡ ಟ್ರಂಕ್ ಇಲ್ಲ, ಇದು ಚಿಕ್ಕ ಟ್ರಂಕ್ ಇದ್ದಿದ್ದು. ಎಷ್ಟು ಕ್ಯೂಟ್. ನಿನ್ ಟ್ರಂಕ್ ಮೇಲೆ ಎಲ್ಲ ಬಂದು ಕುತ್ಕೋತಿದ್ರು, ಜಗಳ ಮಾಡ್ತಿದ್ದೆ. ಟ್ರಂಕ್ ಎಲ್ಲ ಸೊ ಚೆನ್ನಾಗಿದೆ ಆಕ್ಚುಲಿ. ನಮ್ಮ ಡಾರ್ಮೆಟ್ರಿ ವ್ಯೂ ನೋಡಿ. ಯಾರ್ದು ಬೇಜಾರು ಮಾಡ್ಕೋಬೇಡಿ. ಸೊ ಇದೇ ನಮ್ಮ ಡಾರ್ಮೆಟ್ರಿ ವ್ಯೂ. ಬಟ್ಟೆ ಒಗಿತಾವ್ರೆ, ಎಲ್ಲ ಬಟ್ಟೆನೇ ತಕ್ಕೋದಿಕ್ಕೆ ಜಾಗ. ಬಾಜೋಣ. ನಿಂದ ಯಾವ್ದು ರೂಮು? ಶರಾವತಿ. ಭಾವನೆ ಇದನ್ನು ತೋರಿಸ್ತೀನಿ. ಎಷ್ಟು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂತಿದ್ವಿ ಆ್ಯಂಡ್ ತಟ್ಟೆ ಎಲ್ಲ ಇಲ್ಲೇ ತೊಳಿತಾ ಇದ್ವಿ. ಕಾವ್ಯ ಟ್ರಾವೆಲ್ ಬ್ಲಾಗ್ಸ್ ಸೆಲ್ಫ್ ಪ್ರಮೋಷನ್. ಈ ಕಡೆ ಬಾ. ಇದಾಯ್ತಾ? ವೆಲ್ಕಮ್ ಟು ಅವರ್ ಇದು ಯುಟಿಲಿಟಿ. ನಮ್ಮ ಯುಟಿಲಿಟಿ, ನಮ್ಮ ವಾಷಿಂಗ್ ಮಿಷಿನು ಎಲ್ಲ ಇದೇನೆ, ಕೈಯಲ್ಲೇ ಒಗೆಯೋದು. ನೋಡಿ, ಹುಡುಗಿರೆಲ್ಲ ಬಟ್ಟೆ ಒಗಿತಿದ್ದಾರೆ. ಆಮೇಲೆ ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಜಾಗ. ಹುಡುಗಿರೆಲ್ಲ ಇಲ್ಲೇ ಇದೆ ನೋಡಿ. ಹಾಯ್. ಸೊ ಇದು ನಾವಿದ್ದಾಗಲೂ ಇತ್ತಲ್ವಾ ಮಿರರು? ಕ್ಲೀನ್ ಇಲ್ಲ. ಈ ಹುಡುಗಿರ್ಗೆ ಏನು ಸಜೆಸ್ಟ್ ಮಾಡ್ಬೇಕಂದ್ರೆ ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೇ. ಇದೆಲ್ಲ ನೋಡಿ ರೂಮ್ಸು. ಎಲ್ಲ ರೂಮ್ಗೂ ಒಂದೊಂದು ಹೆಸರಿದೆ. ನೇತ್ರಾವತಿ, ಇದು ಶರಾವತಿ. ಆ್ಯಕ್ಚುಲಿ ಈ ರೂಮ್ಗೂ ಮತ್ತು ಆ ರೂಮ್ಗೂ ಒಂದು ಇನ್ನಿನ ರೂಮ್ ಅಲ್ವಾ? ಶರಾವತಿ ಕೊಠಡಿ ಸಂಖ್ಯೆ 6. ಸೊ ಈ ರೂಮಲ್ಲಿ ನಾವು SSLC ಅವ್ರು ಎಲ್ಲರೂ ಇರ್ತಿದ್ವಿ.
ಈ ಕಡೆ ಒಂದು ರೂಮು, ಆ ಕಡೆ ಅಪೋಸಿಟಲ್ಲಿ ಕಾವೇರಿ ಒಂದು ರೂಮ್ ಇದೆಯಲ್ಲ, ಇಲ್ಲಿ ಫುಲ್ ಎಲ್ಲ SSLC ಸ್ಟೂಡೆಂಟ್ಸು. ವೈ? ಬಿಕಾಸ್ ಚೆನ್ನಾಗಿ ಓದಬೇಕು, ಬಂದ ತಕ್ಷಣ ಸ್ಟೂಡೆಂಟ್ಸ್ ಕೈಗೆ ಸಿಗಬೇಕು ಅಂತ ಅಂದ್ಬಿಟ್ಟು ಹಿಂದಿ ಸರ್ ಎದ್ದೇಳ್ಸೋದಕ್ಕೆ, ಬಿಕಾಸ್ ಪ್ರಿಯಾರಿಟಿ ಫಸ್ಟಿಗೆ ಸಿಗುತ್ತೆ ಒಬ್ಬರಿಗೆ ಅಂತ ಅಂದ್ಬಿಟ್ಟು ಈ ಫಸ್ಟ್ ರೂಮ್ ನಮಗೆ ಕೊಟ್ಟಿದ್ರು. ಬಿಕಾಸ್ ಎಷ್ಟು ಬೆಡ್ಸ್ ಇದೆ? 2, 4, 6, 8, 10, 12, 14 ಇದೆ. ನಾವು 20 ಇದ್ವು ಅನ್ಸುತ್ತೆ. ಹೌದು. ಹಾಂ, ಬೆಡ್ಸ್ ಇಲ್ವಾ? ಸೊ ಅಗೇನ್ ಇದೊಂಥರ ಸ್ಟೋರೇಜ್ ಅಪಾರ್ಟ್ಮೆಂಟ್ಸ್. ಇಟ್ಸ್ ಚೀಪ್ ಆ್ಯಂಡ್ ಬೆಸ್ಟ್ ವಾರ್ಡ್ರೋಬ್. ಗರ್ಲ್ಸ್ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ನಮ್ಮ ರೂಮ್ ಬಿಟ್ಟರೆ ಸಾಕು ಅಂತ. ಲೆಟ್ಸ್ ಗೋ. ಮಚ್ಚ ಏನಾಗ್ತಿದೆ ರೂಮ್ ನೋಡಿ? ಸೂಪರ್ ಖುಷಿ, ಸೂಪರ್ ಹ್ಯಾಪಿ. ನಿಂಗೆ ಹೆಂಗನ್ಸ್ತು ಮಚ್ಚ? ಅಮರಾವತಿ ಇದೆಯಲ್ಲ, ಸೇಮ್ ಅದೇ ಥರ ಈ ಕಾವೇರಿ, ಸೇಮ್ ಇಲ್ಲೇನಿದೆಯೋ ಅಲ್ಲೂ ಸೇಮ್ ಅದೇ ರೂಮು. SSLC ಸ್ಟೂಡೆಂಟ್ಸ್ ಇದ್ವಿ. ಫುಲ್ ಇಲ್ಲಿಂದ ಉದ್ದು ಅಲ್ಲಿವರೆಗೂ ಟ್ರಂಕು. ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಎಲ್ಲರೂ ಅವರು ಟ್ರಂಕ್ ಮುಂದೆ ಕೂತ್ಕೊಂಡು ರೆಡಿ ಆಗೋದು. ಡಾರ್ಮೆಟ್ರಿ 1 ತೋರಿಸಿದ್ನಲ್ಲ, ಅದು ನಾವು ಇದ್ದಿದ್ದು ಡಾರ್ಮೆಟ್ರಿ, ಇದು 2ನೇ ಡಾರ್ಮೆಟ್ರಿ. ಸೊ ಸೇಮ್ 1ನಲ್ಲಿ ಏನಿದೆಯೋ ಸೇಮ್ ಇಲ್ಲಿ ಡಾರ್ಮೆಟ್ರಿ 2ಅಲ್ಲೂ ಅದೇ ಇದೆ. ಆ್ಯಕ್ಚುಲಿ ಹಾಸ್ಟೆಲ್ ಲೈಫ್ ಇಟ್ಸ್ ಅ ಗುಡ್ ಲೈಫ್. ಏನಕ್ಕೆ ಅಂತ ಅಂದರೆ ನಮಗೆ ಲೈಫಲ್ಲಿರೋ ವ್ಯಾಲ್ಯೂಸ್ನ ತಿಳಿಸ್ಕೊಡುತ್ತೆ. ಸೊ ಏನೇ ಪ್ರಾಬ್ಲಮ್ ಇದ್ದರೂ ನಾವು ಯಾರ ಮೇಲೂ ಡಿಪೆಂಡೆಂಟ್ ಆಗಿರೋದಕ್ಕಾಗಲ್ಲ, ನಮ್ಮಲ್ಲಿ ನಾವೇ ಇರ್ತೀವಿ. ಆ್ಯಂಡ್ ಚಂದು ಥ್ಯಾಂಕ್ ಯು. ಸೊ ಎಲ್ಲದಕ್ಕೂ ನಾವೇ ನಮ್ಮ ಕೆಲಸ ನಾವೇ ಮಾಡ್ಕೊತೀವಿ. ಬಟ್ಟೆ ಒಗ್ಕೊಳ್ಳೋದ್ರಿಂದ ಹಿಡ್ದು ಊಟ ಅಲ್ಲ ಫುಡ್ನ ತಟ್ಟೆ ತೊಳ್ಕೊಳ್ಳೋದು ಆಲ್ಮೋಸ್ಟ್ ಎಲ್ಲ ನಾವೇ ಮಾಡ್ಕೊತಿದ್ವಲ್ಲ. ಸೊ ಯಾರ ಮೇಲೂ ಡಿಪೆಂಡೆಂಟ್ ಆಗಿರಲಿಲ್ಲ. ಸೊ ಇವಾಗ ಅದೇ ಕಂಟಿನ್ಯೂಟಿ ಆಗ್ತದೆ. ಸೊ ಇಂಡಿಪೆಂಡೆಂಟ್ ಆಗೋದಕ್ಕೆ ಹಾಸ್ಟೆಲ್ ಪೇರೆಂಟ್ಸ್ ವ್ಯಾಲ್ಯೂ ಏನು? ಹಾಂ, ಅದು ಹೇಳಬೇಕು. ಆಯ್ತಾ ಟೀ ಕುಡಿದಿದ್ದು? ಕಾಫಿ ಇದೆಯಾ ಮ್ಯಾಮ್? ನೀವು ಬಂದ್ರಿ ಅಂತ ಒಳಗಡೆ ಹೋದ್ರಿ ಅಂತ. ಮೈ ಫೇವ್ರೆಟ್ ಟೀಚರ್ ಮ್ಯಾಮ್. ಬೈರಿ ಮ್ಯಾಮ್. ಕಾವ್ಯ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ. ಪ್ಲೀಸ್ ಹೇಳಿ ಮ್ಯಾಮ್. ಈಗ ಹಂಗೆಲ್ಲ ಪ್ಲೀಸ್ ಹೇಳಿ ಮ್ಯಾಮ್. ಸುಮ್ಮನೆ ಬರಲ್ಲ. ಇಲ್ಲ ಮ್ಯಾಮ್ ಹೇಳಿ, ನಾನು ಲೈಫ್ ಲಾಂಗ್ ಇಟ್ಕೊತೀನಿ ವಿಡಿಯೋ. ಹೇಳಿ ಮ್ಯಾಮ್. ನಾ ಹೇಳಿ ಮ್ಯಾಮ್. ನಂಗೆ ಬೈರಿ ಅಂದರೆ ಬರ್ತಾ ಇಲ್ಲ ಮ್ಯಾಮ್. ಹಾಯ್. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ಓಕೆ ಮ್ಯಾಮ್. ತಗೊಂಡ್ರೇನೆ ಲಗೇಜ್ ಬಾಯ್ ಬಾಯ್. ಹೌದು, ಖೋಖೋ, ಕಬಡ್ಡಿ, ಫುಟ್ಬಾಲು ಎಲ್ಲ ಇದೇ ಗ್ರೌಂಡಲ್ಲಿ ಆಡ್ತಿದ್ದಿದ್ದು. ನಾವಿದ್ದಾಗ ಗೈಸ್ ಈ ಥರ ಎಲ್ಲ ಏನು ಮರಗಳು ಅಥವಾ ಈ ಥರ ರೋಡ್ಸು ಏನೂ ಆಗಿರಲಿಲ್ಲ. ಸೊ ಇವಾಗೆಲ್ಲ ಫುಲ್ ಅಪ್ಡೇಟ್ ಆಗಿಬಿಟ್ಟಿದೆ ಆಫ್ಟರ್ 10 years. ವೆಲ್ಕಮ್ ಟು ಅವರ್ ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಗೈಸ್. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ. ಬನ್ನಿ ಒಳಗೆ. ಸೊ ಏನಾದರೂ ಅನೌನ್ಸ್ಮೆಂಟ್ ಇದ್ದರೆ ಈ ಥರ ಬೋರ್ಡ್ ಹಾಕ್ತಾರೆ. ಹಾಂ, SSLC ಯಾರು ಟಾಪರ್ ಆಗಿರ್ತಾರೋ ಅವ್ರದ್ದಿದೆ. ಇದು ನಮ್ಮ ಸೀನಿಯರ್ ಮೇಘರಾಣಿ, ಆಶಾ, ಸೃಜನಿ, ಶಶಿಕಲಾ, ಆಶಾ 2014-15 ಬ್ಯಾಚ್ 584 93.44%. ಜಸ್ಟ್ 2% ಇಂದ ನೇಮ್ ಬೋರ್ಡ್ ನಾವೇ ಇಲ್ಲ. Guys, I'm so excited. ನಮ್ಮ ಕ್ಲಾಸ್ ತೋರಿಸ್ತೀನಿ. SSLC ಕುವೆಂಪು. Oh my god.
ಓ ಇದೇ 4 ಜನ ಒಂದೇ ಇದ್ದೀರಾ ಇಟ್ಕೋ ಮಚ್ಚ ನಂದು ಹಿಡ್ಕೊ ಇಲ್ಲೇ ನಿದ್ದೆ ಮಾಡ್ತಾ ಇದ್ದಿದ್ದು ಇದು ನಮ್ಮ ಕ್ಲಾಸು ಇದೆಲ್ಲ ನಮ್ಮ ಬೆಂಚು ಇದೇ ಕ್ಲಾಸಲ್ಲಿ ನಾವು ನಮ್ಮ ಲಾಸ್ಟ್ 6 ಮಂತ್ಸ್ನ ಕಳೆದಿದ್ದು ಇದೇ ಬೆಂಚಲ್ಲಿ ನಾವು ಕುತ್ಕೊಂಡು ಓದಿದ್ದು ಇದೇ ಬೆಂಚಲ್ಲಿ ತರಲೆ ಮಾಡಿದ್ದು ಇದೇ ಬೆಂಚಲ್ಲ ಎಲ್ಲ ಸಕ್ಕತ್ತಾಗಿತ್ತು ಆ ಮೆಮೊರೀಸ್ ಎಲ್ಲ ಆ್ಯಂಡ್ ಚಾಕ್ ಪೀಸ್ ಇದೆಯಾ ಸೊ ಪ್ಲಸ್ ಬೋರ್ಡು ಸೊ ಇದೆಲ್ಲ ಹೊರಾಂಗಣ ಫುಲ್ಲಿ ಇಲ್ಲಿ ನೋಡಿ ಮರ ಬೆಳೆದ್ಬಿಟ್ಟಿದೆ ಇಲ್ಲಿ. ಆಮೇಲೆ ಇದೆಲ್ಲ ಕ್ಲಾಸ್ ರೂಮ್ಸು, ಇಲ್ಲಿ ಕ್ಲಾಸ್ ರೂಮ್ಸ್ ಇದೆ. ಇಲ್ಲೂ ಕ್ಲಾಸ್ ರೂಮ್ಸ್ ಇದೆ. ಇದು 9th ಸ್ಟ್ಯಾಂಡರ್ಡು, ಅದು 10th ಸ್ಟ್ಯಾಂಡರ್ಡು. 9th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮ್. ಅವರ್ ಬೋರ್ಡ್. ಇದು ನಮ್ಮ ಪ್ರಿನ್ಸಿಪಲ್ ರೂಮು, ಇದು ಅಡ್ಮಿನ್ ರೂಮು. ಮತ್ತು ಇದು ಟೀಚರ್ಸ್ ರೂಮು. ನೋಡಿ ಹೇಗಿದೆ ನಮ್ಮ ಟೀಚರ್ಸ್ ರೂಮ್. ನೋಡಿ ಇದು ಸ್ಪೋರ್ಟ್ಸ್ ರೂಮು, ಇಲ್ಲೆಲ್ಲ ಸ್ಪೋರ್ಟ್ಸ್ ಐಟಮ್ಸ್ ಇದೆ. ಕಂಪ್ಯೂಟರ್ ರೂಮ್, 7th ಸ್ಟ್ಯಾಂಡರ್ಡ್. ಸೊ ನಮ್ಮದು ಈ ಥರ ಇದ್ದಿದ್ದು ಬೇಂಚಸ್ ಆ್ಯಕ್ಚುಲಿ. ಹಾಂ, ನೆಕ್ಸ್ಟು ಇದು ಕ್ಲೋಸ್ ಆಗಿದೆಯಾ? ಇಲ್ಲ ಓಪನ್ ಇದೆಯಲ್ಲ. ಸೊ ನಾವು SSLC ಇದ್ದಾಗ ಎಲ್ಲ ಪ್ರತಿಯೊಂದು ಜಾಗದಲ್ಲಿ ಕೂತ್ಕೊಂಡು ಓದ್ತಾ ಇದ್ವಿ. ನನಗೆ ಫೇವ್ರೆಟ್ ಪ್ಲೇಸ್ ಅಂತ ಅಂದರೆ ಸೊ ಇಲ್ಲಿ ಕೂತ್ಕೊಂಡು ಯಾವಾಗಲೂ ಓದ್ತಾ ಇದ್ದೆ. ಮೆಮೊರಬಲ್ ಆಗಿದೆ. ಸ್ಟಡಿ ಸ್ಪೇಸ್ ಅಂತಲೇ ಹೇಳ್ಬೋದು. ಆಮೇಲೆ ಆ್ಯಕ್ಚುಲಿ ನಮ್ಮದು ರಿಯಲ್ ಬೆಂಚಸ್ ಈ ಥರ ಇದ್ದಿದ್ದು, ಇವಾಗ ಚೇಂಜ್ ಮಾಡಿದ್ದಾರೆ. ಸಂಗೀ ಇದೆಲ್ಲ ಕ್ಲೋಸ್ ಆಗಿದೆ, ಸೊ ಲೇಟ್ ಆಗಿದೆ ಆಲ್ರೆಡಿ. ಇದು ನಮ್ಮ ಮ್ಯೂಸಿಕಲ್ ರೂಮು, ಮ್ಯೂಸಿಕ್ ಟೀಚರ್ ಎಲ್ಲ ನಮಗೆ. ಇದು ಗಣಿತ ಲ್ಯಾಬ್. ಸೇಮ್ ಅಲ್ಲಿ ಯಾವ ಥರ ಸ್ಟಡಿ ಸ್ಪೇಸ್ ಇದೆಯೋ ಸೇಮ್ ಇಲ್ಲೂ ಕೂಡ ಇದೆ. ನಾವು ಇಲ್ಲೂ ಬರ್ತಿದ್ವಿ. ಅದು ಬರ್ತಾ ಇಲ್ಲ. ನೋಡಿ ಇಲ್ಲಿ ನೋಡಿ, ಇದು ಸೈನ್ಸ್ ಎಕ್ಸ್ಪೆರಿಮೆಂಟ್. ಅಲ್ಲ. ಯಾವ್ದಿದು? ಗಣಿತ. ಓಕೆ, ಇದು ಪ್ರಯೋಗಾಲಯ. ಸೈನ್ಸ್ ಕೆಳಗಡೆ ಐತೆ. ಇದು Sixth ಕ್ಲಾಸ್ ರೂಮು. ಈ ಕಡೆ ಲೈಬ್ರರಿ ಇದೆ. ಹಾಂ. ಇದಾಗಿತ್ತು ನಮ್ಮ ಸ್ಕೂಲ್ ಟೂರ್. ವಿಡಿಯೋ ಮಾಡಿಕೊಟ್ಟಿರೋದು. ನಿನ್ನ ಹೆಸರೇನಪ್ಪ? ತನುಜ. ಥ್ಯಾಂಕ್ ಯು ತನುಜ. ನಿನ್ನ ಹೆಸರು? ಥ್ಯಾಂಕ್ ಯು ಭುವನ. ಇದು ನಮ್ಮ ಸ್ಕೂಲ್ ಮೆಟ್ಲು, ನಮ್ಮ ಕ್ಲಾಸ್ ಮೆಟ್ಲು. ಈ ಥರ ಎಷ್ಟು ಸರಿ ಹತ್ತು ಹಿಡಿದಿದ್ದೀವಿ ಅಂತಂದರೆ ಹೋಗ್ತೇ ಮಧ್ಯಕ್ಕೆ ಆಗಲ್ಲ. ಐ ಲವ್ ಯು ಬಟ್ ಪ್ರಿಯಾ. ಇಬ್ರು ರಾಜಾಜಿನಗರ ಹೋಗ್ಬೇಕು. ಇಬ್ರದ್ದು ಕಾಲೇಜ್.